ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ, ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ, ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬಂಧಿತರನ್ನ ಕೊಂದ ಪಾಪಿ ಕಿಡಿಗೇಡಿಗಳನ್ನು ಕೂಡಲೇ ಪಾಪಿಯನ್ನು ಕೂಡಲೇ ಕೊಂದ ಪಾಪಿಗೆ ನಂದಿತಳ ಅತ್ಯಾಚಾರ ಹಾಗೂ ಬರ್ಬರವಾದ ಕೊಲೆ ಮಾಡಿರುವ ಆರೋಪಿ ಸಿಕ್ಕಿದ್ದಾನೆ. ಆದರೂ ಅವನ ಜೊತೆಲಿರೋರು ಇನ್ನೂ 5 ಜನ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಕೂಡಲೇ ಬಂಧಿಸಿ ಹಾಗೆ ಗಲ್ಲಿಗೇರಿಸಬೇಕು. ಆರೋಪಿನ ಗಲ್ಲಿಗೇರಿಸಬೇಕು. ಅವನೇನಾದರೂ ಸತ್ತೋದ್ರೂ ಕೂಡ ಯಾವುದಾದ್ರು ಲೈಟ್ ಕಾಂಬಕ್ಕೆ ತೂಗಾಕ್ಬೇಕು ಅವನ್ನ. ನಂದಿತ ಅನ್ನೋ ಹುಡುಗಿಗೆ ಏನು ರೇಪ್ ಅಂಡ್ ಮರ್ಡರ್ ಆಗಿದೆ, ಆರೋಪಿಯನ್ನು ಬಂಧಿಸಿದ್ದಾರೆ. ಅವನ ಕೂಡಲೇ ಗಲ್ಲಿಗೆ ಏರಿಸಬೇಕು. ಯಾವುದೇ ದಲಿತ ಸಂಘಟನೆಯವರು ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಿ ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಇರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಶಾಸಕರಾಗಿರ್ಬೋದು, ಯಾರು ಬಂದರೂ ಕೂಡ ಇನ್ನೂ ಅವ್ರಿಗೇನು ಸೂಕ್ತ ಪರಿಹಾರ ಏನು ಕೊಟ್ಟಿಲ್ಲ. ಇನ್ನು ಅವರು ಕೂಡಲೇ ಪರಿಹಾರವಾಗಿ ಒಂದು 20 ಲಕ್ಷ ರೂಪಾಯಿ ಆದರೂ ಕೂಡ ಅವ್ರಿಗೆ ಪರಿಹಾರ ಕೊಡಬೇಕು. ಹಾಗೂ ಅವರ ಕುಟುಂಬಕ್ಕೆ ಒಬ್ಬರು ಸರ್ಕಾರಿ ಕೆಲಸ ಕೂಡ ಅವ್ರಿಗೆ ಜಾರಿ ಮಾಡಿಕೊಡ್ಬೇಕು. ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ 9ನೇ ತರಗತಿ ವಿದ್ಯಾರ್ಥಿನಿ ನಂದಿತಾ ಎಂಬ ಹದಿಹರಿಯದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಕಿಡಿಗೇಡಿಗಳನ್ನ ಗಲ್ಲಿಗೇರಿಸಿ ನಮ್ಮ ದೇಶಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಹಾಗೂ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಸಂಘಟನೆಗಳು ದುನ್ನಸಂದ್ರ ಗ್ರಾಮದಿಂದ ದುನ್ನಸಂದ್ರ ಕ್ರಾಸ್ವರೆಗೆ ಮೇಣದ ಬತ್ತಿ ಹಿಡಿದು ತಮಟೆ ಚಳುವಳಿ ಮುಖಾಂತರ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಕಿಡಿಗೇಡಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಧಿಕ್ಕಾರಗಳನ್ನ ಕೂಗಿದ್ದಾರೆ. ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ರಾಜ್ಯ ಸಮಿತಿ ಸದಸ್ಯರಾದ ಓಬಳಾಪುರ ಶ್ರೀನಿವಾಸ್ ಅವರು ಮಾತನಾಡಿ, ನಂದಿತಾಳ ಕೊಲೆ ಮಾಡಿರುವ ಆರೋಪಿಗಳಲ್ಲಿ ಒಬ್ಬರು ಮಾತ್ರ ಸಿಕ್ಕಿದ್ದಾರೆ. ಆದರೆ ಉಳಿದ 5 ಜನರನ್ನ ಅತಿ ಶೀಘ್ರದಲ್ಲೇ ಬಂಧಿಸಿ ಅವರನ್ನು ಜನತಾ ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಮುಂದೆ ಗಲ್ಲಿಗೇರಿಸಿ ಇತರೆ ಕೊಲೆಗಡುಕರಿಗೆ ಮಾದರಿಯಾಗುವಂತೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಂಧುಗಳೇ, ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಮೊನ್ನೆ 7ನೇ ತಾರೀಕು ಏನು ಒಂದು ನಮ್ಮ ಮನೆಯ ಹೆಣ್ಣು ಮಗಳಾದಂತಹ ನಂದಿತಳ ಅತ್ಯಾಚಾರ ಹಾಗೂ ಬರ್ಬರವಾದ ಕೊಲೆ ಮಾಡಿರುವ ಆರೋಪಿ ಸಿಕ್ಕಿದ್ದಾನೆ. ಆದರೂ ಅವನ ಜೊತೆಲಿರೋರು ಇನ್ನೂ 5 ಜನ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಕೂಡಲೇ ಬಂಧಿಸಿ ಹಾಗೆ ಗಲ್ಲಿಗೇರಿಸಬೇಕು. ಆರೋಪಿನ ಗಲ್ಲಿಗೇರಿಸಬೇಕು. ಅವನೇನಾದರೂ ಸತ್ತೋದ್ರೂ ಕೂಡ ಯಾವುದಾದ್ರು ಲೈಟ್ ಕಾಂಬಕ್ಕೆ ತೂಗಾಕ್ಬೇಕು ಅವನ್ನ. ಅಂಥ ಪಾಪಿಗಳನ್ನ ನಾವು ಗಲ್ಲು ಶಿಕ್ಷೆಗೆ ಒದಗಿಸ್ಬೇಕು, ಕಲ್ಲುಗಳಲ್ಲಿ ಹೊಡೆದವನ್ನ ಸಾಯಿಸಬೇಕು. ನ್ಯಾಯ ಕಾನೂನು ಮುಖಾಂತರ ಏನು ಇವತ್ತು ನ್ಯಾಯ ಬರ್ತಿದೆಯೋ ಅದನ್ನು ನಾವು ಗೌರವಿಸ್ತೀವಿ. ಅದರಿಂದ ಇವತ್ತು ನೋಡಿ, ನಂದಿತವರ ತಂದೆಯಾದಂಥ ಮಂಜುನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಗೆ ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಇಲ್ಲ ತಹಸೀಲ್ದಾರ್ ಇರ್ಬೋದು, DC ಆಫೀಸ್ ಇರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ನಮ್ಮ ಶಾಸಕರಾದಂಥ ಶಾಸಕರು ಇರ್ಬೋದು, ಇವರ ಕಡೆಯಿಂದ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಹಾಗೆ ಅವ್ರ ಮನೆಯಲ್ಲಿ ಯಾರನ್ನ ಒಬ್ಬರಿಗೆ ಸರ್ಕಾರಿ ನೌಕರಿನ ಕೊಡಿಸ್ಬೇಕಂತೇಳಿ ಈ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ. ಇದೇನಾದರೂ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡ್ತೀವಿ.
ನಂತರ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂತೋಷ್ ಅವರು ಮಾತನಾಡಿ, ರಾಜ್ಯದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ, ದಬ್ಬಾಳಿಕೆ ನಡೆಯುತ್ತಿದ್ದರೂ ಸಹ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡುತ್ತಿಲ್ಲ. ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅತ್ಯಾಚಾರಕ್ಕೆ ಒಳಗಾಗಿರುವ ಕೊಲೆಯಾದ ನಂದಿತಾಳಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಆದ್ದರಿಂದ ಕೊಲೆ ಮಾಡಿದ ಪಾಪಿಗಳನ್ನ ಗಲ್ಲಿಗೇರಿಸಿ ಮತ್ತೆ ಇಂತಹ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ರಾಜ್ಯದ ಎಲ್ಲೆಡೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಮಾಲೂರು ತಾಲೂಕು ದೊಮ್ಲೂರು ಗ್ರಾಮದಲ್ಲಿ ನಂದಿತಾ ಅನ್ನೋ ಹುಡುಗಿಗೆ ಏನು ರೇಪ್ ಅಂಡ್ ಮರ್ಡರ್ ಆಗಿದೆ. ಆರೋಪಿಯನ್ನು ಬಂಧಿಸಿದ್ದಾರೆ. ಅವನ ಕೂಡಲೇ ಗಲ್ಲಿಗೆ ಏರಿಸಬೇಕು. ಯಾವುದೇ ದಲಿತ ಸಂಘಟನೆಯವರು ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಿ ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನು ಉಗ್ರ ಹೋರಾಟ ಮಾಡಬೇಕು. ದಲಿತರಿಗೆ ಎಲ್ಲಿ ರಾಜ್ಯದಲ್ಲಿ ದೌರ್ಜನ್ಯ ಆಗ್ತಾ ಇದೆ, ಇದನ್ನೆಲ್ಲ ಮಾಡಬೇಕು. ನಿಮ್ಮ ಕೈಯಲ್ಲಿ ಬಂಧಿಸಿರೋರನ್ನ ಗಲ್ಲಿಗೇರ್ಸಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ವಶಕ್ಕೆ ಬಿಡಿ. ನಾವು ಏನಂತ ತೋರಿಸ್ತೀರಿ, ದಲಿತರು ಏನು ಅಂತ ನಾವು ತೋರಿಸ್ತೀರಿ ಅವರಿಗೆ. ಆಗುತ್ತೆ. ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯಿಂದ ಸಂಘಟನಾ ಕಾರ್ಯದರ್ಶಿ ವೈಎಸ್ಕೆ ಸಂತೋಷ್ ಅಂದ್ಬಿಟ್ಟು. ಬಳಿಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ತಾಲೂಕು ಸಂಚಾಲಕರಾದ ದುನ್ನಸಂದ್ರ ಶಂಕರ್ ಮಾತನಾಡಿ, ನಂದಿತಾಳ ಕೊಲೆಯಾಗಿ ವಾರ ಕಳೆದರೂ ಈವರೆಗೂ ಅವರ ಕುಟುಂಬಕ್ಕೆ ನ್ಯಾಯ ಅಥವಾ ಪರಿಹಾರ ಸಿಕ್ಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಭೇಟಿ ನೀಡಿ ಪರಿಶೀಲಿಸಿ ತೆರಳಿದ್ದಾರೆ. ಆದರೆ ಪರಿಹಾರ ನೀಡಿಲ್ಲ. ಆದ್ದರಿಂದ 20 ಲಕ್ಷ ರುಗಳನ್ನು ಪರಿಹಾರವಾಗಿ ನೀಡಿ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಹಾಗೂ ಅನುಗೊಂಡಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚನ್ನೇಶ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದಾರೆ. ಏನು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಾವಾದದಿಂದ ಮನವಿಯನ್ನು ಕೊಟ್ಟಿದ್ದೀರಿ. ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ನೀವು ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ನಾವು ಕೂಡ ಈ ಒಂದು ತನಿಖೆಯಲ್ಲಿ ಮಾಲೂರು ಪೊಲೀಸ್ನವ್ರಿಗೆ ಸಹಕಾರ ಮಾಡಿದ್ದೀವಿ. ಇನ್ನು ಮುಂದೆನೂ ಕೂಡ ಆರೋಪಿಗಳನ್ನ ದಸ್ತಗಿರಿ ಮಾಡಲಿಕ್ಕೆ ಇರ್ಬೋದು, ಬೇರೆ ಅವರೇನೇ ಸಹಕಾರ ಕೊಡೋದಕ್ಕೂ ಕೂಡ ನಮ್ಮದು ಬಾರ್ಡರ್ ಸ್ಟೇಷನ್ ಇರೋದ್ರಿಂದ ಎಲ್ಲ ರೀತಿಯ ತನಿಖೆಗೆ ಸಹಾಯವನ್ನು ಮಾಡ್ತೀವಿ. ಮತ್ತು ಯಾವುದೇ ರೀತಿಯಲ್ಲಿ ನೀವು ಯಾವುದೇ ಟೈಮ್ ಬಂದರೂ ಕೂಡ ನಾವು ಈ ತನಿಖೆಗೆ ಸಂಬಂಧಪಟ್ಟಂಗೆ ಅವರಿಗೆ ಸಹಾಯನ ಮಾಡ್ತೀವಿ. ಮತ್ತು ಇದನ್ನು ಮೇಲಾಧಿಕಾರಿಗಳ ಮುಖಾಂತರ SP ನಮ್ಮ ಕೋಲಾರ SP ಸಾಹೇಬರಿಗೆ ತಲುಪೋದ ರೀತಿಯಲ್ಲಿ ನಾನು ಮಾಡ್ತೀನಿ. ನೀವು ನಮ್ಮ ಮೇಲೆ ನಂಬಿಕೆನ ಇಡಿ ಅಂತ ಹೇಳ್ಬಿಟ್ಟು ನಾನು ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ. ದೊಮ್ಲೂರು ಗ್ರಾಮದ ದಲಿತ ಹೆಣ್ಣುಮಗಳಾದ ಏನು ನಂದಿತಾ ಏನು ಕೊಲೆಯಾಗಿತ್ತು ದ್ವಾರ ಅದ್ರ ಬಗ್ಗೆ ನಾವು ಒಂದು ದುನ್ಸಂದ್ರ ಕ್ರಾಸ್ವರೆಗೂ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಮೇಣಬತ್ತಿ ಮೂಲಕ. ಏನು ಒಂದು ದಲಿತ ಹೆಣ್ಮಗಳಿಗೆ ಏನೋ ಒಂದು ಅನ್ಯಾಯವಾಗಿದೆ. ಆ ಕುಟುಂಬಕ್ಕೆ ಈಗಾಗಲೇ ಬಂದಿದ್ದಾರೆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಶಾಸಕರಾಗಿರ್ಬೋದು. ಯಾರು ಬಂದರೂ ಕೂಡ ಇನ್ನೂ ಅವ್ರಿಗೇನು ಸೂಕ್ತ ಪರಿಹಾರ ಏನು ಕೊಟ್ಟಿಲ್ಲ. ಇನ್ನು ಅವರು ಕೂಡಲೇ ಪರಿಹಾರವಾಗಿ ಒಂದು 20 ಲಕ್ಷ ರೂಪಾಯಿ ಆದರೂ ಕೂಡ ಅವ್ರಿಗೆ ಪರಿಹಾರ ಕೊಡಬೇಕು. ಹಾಗೂ ಅವರ ಕುಟುಂಬಕ್ಕೆ ಒಬ್ಬರು ಸರ್ಕಾರಿ ಕೆಲಸ ಕೂಡ ಅವ್ರಿಗೆ ಜಾರಿ ಮಾಡಿಕೊಡ್ಬೇಕು. ಹಾಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಮುಂದೆ ಯಾವುದೇ ಈ ರೀತಿ ಆಗ್ದಿರೋಕ್ಕೆ ಪೊಲೀಸ್ ಇಲಾಖೆ ಎಲ್ಲರಿಗೂ ಎಚ್ಚೆತ್ತುಕೊಂಡು ಏನು ಈ ಘಟನೆ ನಡೆದಿದೆ ಕೂಡಲೇ ಆರೋಪಿಗಳನ್ನೆಲ್ಲ ಬಂಧನೆ ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕಾಗ್ತಿದೆ ಅಂತ ಕೇಳ್ಕೊಳ್ತೀನಿ. ದಲಿತ ಸಂಘರ್ಷ ಸಮಿತಿ ಭೀಮಾವಾದ ದುನ್ನಸಂದ್ರ ಶಂಕರ್. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಕಲ್ಕುಂಟೆ ಮಂಜುನಾಥ್, ತಾಲೂಕು ಸಂಚಾಲಕರಾದ ದುನ್ನಸಂದ್ರ ಶಂಕರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅರೇಹಳ್ಳಿ ಗೋಕುಲ್, ಸಿದ್ದನಾಪುರ ಚೆಲುವರಾಜ್, ದುನ್ನಸಂದ್ರ ಅಜಿತ್, ದುನ್ನಸಂದ್ರ ಅಂಬರೀಶ್, ಜಿಲ್ಲಾ ಖಜಾಂಚಿ ನಡವತ್ತಿ ರವಿ ಹಾಗೂ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂತೋಷ್, ನಡವತ್ತಿ ಲಕ್ಷ್ಮಣ್ ಸೇರಿದಂತೆ ಅನೇಕ ಮುಖಂಡರು, ಯುವಕರು, ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು.